ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 10 ಡೇಸ್ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ರೀತಿ ಇರುತ್ತೆ, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ 10 ಡೇಸ್ ಬಗ್ಗೆ, 7 to 10 ಡೇಸ್. ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡಾರ್ಕ್ ಬ್ಲೂ ಸ್ಟೋನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಲೈಟ್ ಬ್ಲೂ ಸ್ಟೋನ್ ಆರ್ ಟರ್ಕಾಯ್ಸ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಆಲ್ ರೈಟ್, ಟೈಮ್ ಬೇಕಿದ್ರೆ ಇನ್ನು ಪಾಸ್ ಮಾಡಿ. ನಾನು ಗ್ರೂಪ್ ನಂಬರ್ 1 ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇ ಮೆಸೇಜ್ ನನಗೆ ಬಂದಿದ್ದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ, ಯೂಸ್ ಯುವರ್ ಇಂಟೆಲಿಜೆನ್ಸ್. ನಿಮ್ಮ ಇಂಟೆಲಿಜೆನ್ಸ್ನ ಮತ್ತು ಲಾಜಿಕ್ಸ್ನ ಮತ್ತು ಪ್ರಾಕ್ಟಿಕಲ್ ಆಗಿ ಡಿಸಿಷನ್ಸ್ ತೊಗೊಳ್ಳೋದು ನಿಮಗೆ ನೆಕ್ಸ್ಟ್ 7 to 10 ಡೇಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದರೆ ನನ್ನ ನಾಲ್ಗೆ ತಡಿತಾ ಇದೆ, ಲೈಕ್ ಹಿಡ್ದಿರೋ ಥರ ಅನ್ನಿಸ್ತಾ ಇದೆ. ಏನಾದರೂ ಹೇಳೋದಕ್ಕೆ ಮುಂಚೆ ನಾನು ಲಾಜಿಕಲಿ ಪ್ರಾಕ್ಟಿಕಲಿ ಇದು ಸರಿ ಇದೆಯಾ ಅಂತ ಯೋಚನೆ ಮಾಡಿ ನಾನು ಮಾತಾಡೋದು, ಇನ್ಸ್ಟೆಡ್ ಆಫ್ ಎಮೋಷನ್ಸ್ಗೆ ಬಿದ್ದು ಎಮೋಷನ್ಸ್ ಜಾಸ್ತಿ ಆದಾಗ ಏನೋ ಒಂದು ಹೇಳಿ ಏನೋ ಒಂದು ಮಾಡಿ ಅಥವಾ ಏನೋ ಒಂಥರ ಡಿಸಿಷನ್ಸ್ ತೊಗೊಂಡು ಆಮೇಲೆ ಅದನ್ನು ರಿಗ್ರೆಟ್ ಮಾಡದೆ ಹೌ ಕ್ಯಾನ್ ಐ ಬಿ ಇನ್ ಮೈ ಕಂಟ್ರೋಲ್ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಇಟ್ ಫೀಲ್ಸ್ ಲೈಕ್ ನಿಮಗೆ ನೆಕ್ಸ್ಟ್ 7 to 10 ಡೇಸ್ ನಿಮ್ಮ ಲಾಜಿಕ್ಸ್ನ ಜಾಸ್ತಿ ಯೂಸ್ ಮಾಡಿ ಎಮೋಷನ್ಸ್ಗಿಂತ. ಎಷ್ಟೊಂದು ರೀಡಿಂಗಲ್ಲಿ ಹೇಳ್ತೀವಿ ನಾವು ಫಾಲೋ ಯುವರ್ ಹಾರ್ಟ್, ನಿಮ್ಮ ಇಂಟ್ಯೂಷನ್ ಅಂತ ಹೇಳಿ. ಇಂಟ್ಯೂಷನ್ ಇಸ್ ಫೈನ್. ಇಂಟ್ಯೂಷನ್ ಜೊತೆಗೆ ನಿಮ್ಮ ಲಾಜಿಕ್ನ ಮತ್ತು ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್ನ, ಪ್ರಾಕ್ಟಿಕಲ್ ಇನ್ಫಾರ್ಮೇಷನನ್ನು ಯೂಸ್ ಮಾಡಿ ನೀವು ಕೆಲಸ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ತೋರಿಸ್ತಾ ಇರೋದು ಅಗ್ರಿಮೆಂಟ್ಗಳೆಲ್ಲ ಏನಾದರೂ ಇದ್ದರೆ, ಲೀಗಲಿ ಏನಾದರೂ ಸೈನ್ ಮಾಡೋದಿದ್ರೆ, ಡೋಂಟ್ ಜಸ್ಟ್ ಗೋ ವಿತ್ ಯುವರ್ ಹಾರ್ಟ್, ನಿಮ್ಮ ಎಮೋಷನ್ಸ್. ನನಗಿದು ಚೆನ್ನಾಗಿ ಅನ್ನಿಸ್ತಾ ಇದೆ ಅಥವಾ ಇದು ಚೆನ್ನಾಗಿರ್ಬೋದು ಅಂಥೇಳಿ ರೀಡ್ ಆಲ್ ದ ಡಾಕ್ಯುಮೆಂಟ್ಸ್, ಆಲ್ ದ ಪೇಪರ್ಸ್, ಆಲ್ ದ ಇನ್ಫಾರ್ಮೇಷನ್, ಎಲ್ಲ ಡಾಕ್ಯುಮೆಂಟ್ಸ್ನ, ಎಲ್ಲ ರೆಫರೆನ್ಸ್ನ ಕರೆಕ್ಟಾಗಿ ಓದಿ ಮಾಡಿ ಬೇರೆಯವ್ರ ಹತ್ರ ಅಡ್ವೈಸ್ ತೊಗೊಂಡು ಆಮೇಲೆ ಡಿಸಿಷನ್ಸ್ ತೊಗೊಳ್ಳಿ. ಎಮೋಷನ್ಸ್ನ ಡೋಂಟ್ ಟೇಕ್ ಎನಿ ಡಿಸಿಷನ್ಸ್. ಎಮೋಷನ್ಸ್ನ ಬೇಸಾಗಿ ಇಟ್ಕೊಂಡು ಡಿಸಿಷನ್ಸ್ ತೊಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ನೆಕ್ಸ್ಟ್ 7 to 10 ಡೇಸ್. ದಟ್ ಈಸ್ ದ ಫಸ್ಟ್ ಮೆಸೇಜ್ ನಿಮಗೆ ಬರ್ತಾ ಇರೋದು. ಸೊ ಯೂಸ್ ಯುವರ್ ಇಂಟೆಲಿಜೆನ್ಸ್. ನಿಮ್ಮ ಇಂಟೆಲಿಜೆನ್ಸ್ನ ಯೂಸ್ ಮಾಡೋದು ನೆಕ್ಸ್ಟ್ 10 ಡೇಸ್ ತುಂಬ ಹೈಲೈಟ್ ಆಗಿರೋ ಥರ ಇದೆ. ನೀವು ಏನೇನಾದರೂ ಪ್ಲ್ಯಾನ್ ಮಾಡಬೇಕಾದ್ರೂ ಅಷ್ಟೇ ಪ್ರಾಪರಾಗಿ ಎಲ್ಲ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡೋದು, ಲಿಸ್ಟ್ಗಳು ಬರ್ಕೊಳ್ಳೋದು, ಪ್ರಾಕ್ಟಿಕಲಾಗಿ ನೆಕ್ಸ್ಟ್ ಡೇ ಏನು ಮಾಡಬೇಕು, ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಹೇಳಿ ನಿಮ್ಮ ಆರ್ಗನೈಸರ್ಸ್ನ ಯೂಸ್ ಮಾಡೋದು, ಜರ್ನಲ್ಸ್ನ ಯೂಸ್ ಮಾಡೋದು, ಪ್ರಾಕ್ಟಿಕಲಿ ಆ್ಯಕ್ಷನ್ಸ್ ತೊಗೊಳ್ಳೋದು ತುಂಬ ಬೆನಿಫಿಟ್ ಆಗಿರುತ್ತೆ. ಏಕೆಂದರೆ ಎಮೋಷನ್ಸ್ ಹೈ ಇರೋ ಥರ ಇದೆ. ನಮ್ಮ ಎಮೋಷನ್ಸ್ಗೆ ಬಿದ್ದು ನಮ್ಮ ಮೂಡ್ ವೇವ್ಸ್ಗೆ ವಿಕ್ಟಿಮ್ ಥರ ನಾವು ಇಲ್ಲ ನನಗಿವತ್ತು ಮೂಡಿಲ್ಲ ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ಮೂಡ್ ಮೇಲೆ ನಾವು ಅಷ್ಟೊಂದು ಡಿಪೆಂಡೆಂಟ್ ಆಗಿರೋದಕ್ಕಾಗೋದಿಲ್ಲ. ನಮ್ಮ ಕೆಲಸಗಳು ನಾವು ಅಂದ್ಕೊಂಡಿದ್ದ ಥರ ನಡಿಬೇಕು ಅಂತ ಅಂದರೆ, ಸೊ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್, ಪ್ರಾಕ್ಟಿಕ್ಯಾಲಿಟಿ ಮತ್ತು ಆ್ಯಕ್ಚುಯಲ್ ಇನ್ಫಾರ್ಮೇಷನ್, ಆ್ಯಕ್ಚುಯಲ್ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದು ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ 7 to 10 ಡೇಸ್. ಫಾರ್ ಎಕ್ಸಾಂಪಲ್ ನಮಗೆ ಯಾರ ಬಗ್ಗೆ ಆದರೂ ಏನಾದರೂ ಅನಿಸುತ್ತೆ, ಬಟ್ ಅದು ನಿಜಾನಾ ಅಂತ ಹೇಳಿ 2ನೇ ಸಲ ನಮ್ಮನ್ನು ನಾವು ಕ್ವೆಶ್ಚನ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಂಗೆ ಅನ್ನಿಸ್ತಾ ಇದೆ ಇವರಲ್ಲಿ ಏನೋ ತಪ್ಪಿರ್ಬೋದು ಅಂತ ಅನಿಸಿದಾಗ ಆಲ್ಸೋ ಕ್ರಾಸ್ ಚೆಕ್, ಕ್ರಾಸ್ ವೆರಿಫೈ ದ ಟ್ರೂತ್. ನಿಜಾಂಶನ ಕ್ರಾಸ್ ವೆರಿಫೈ ಮಾಡೋದು ತುಂಬ ಮುಖ್ಯ. ಯಾವುದನ್ನು ಫೇಸ್ ವ್ಯಾಲ್ಯೂವಲ್ಲಿ ತೊಗೋಬೇಡಿ. ಅನಿಸಿದ ತಕ್ಷಣ ಇಂಪಲ್ಸಿವ್ ಆಗಿ ಅರ್ಜೆನ್ಸಿನಲ್ಲಿ ಈ ಡಿಸಿಷನ್ಸ್ ತೊಗೊಳ್ಳೋದು, ಪಟ್ಟಂತೇನೋ ಹೇಳಿಬಿಡೋದು ಬೇರೆಯವ್ರಿಗೆ, ಬರೀ ನಮ್ಗೆ ಅನ್ನಿಸ್ತು ಅಂತ ಹೇಳಿ. ಅಥವಾ ಬೇರೆಯವರು ಲೆಟ್ಸೆ ನಿಮ್ಮ ಪಾರ್ಟ್ನರು ಸ್ವಲ್ಪ ಇಗ್ನೋರ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಕನ್ಕ್ಲೂಷನ್ಗೆ ಜಂಪ್ ಮಾಡಿಬಿಡಬೇಡಿ. ಹೌದು ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬಗ್ಗೆ
ಕಾಳಜಿ ಇಲ್ಲ ಅಂತ ಹೇಳಿ ಡೋಂಟ್ ಜಂಪ್ ಸಡನ್ಲಿ. ಅವ್ರಿಗೆ ಮೋಸ್ಟ್ಲಿ ಅವರಲ್ಲೇ ಏನೋ ಟೆನ್ಷನ್ ಇರ್ಬೋದು, ಆಫೀಸ್ ಟೆನ್ಷನ್ ಇರ್ಬೋದು, ಅಥವಾ ದುಡ್ಡಿನ ಟೆನ್ಷನ್ ಇರ್ಬೋದು. ಸೊ ಅವ್ರ ಟೆನ್ಷನಿಂದ ಅವ್ರ ಮೈಂಡಲ್ಲಿ ಅವ್ರು ಬ್ಯುಸಿ ಆಗಿರ್ಬೋದು, ನೀವು ಅದನ್ನು ತಪ್ಪಾಗಿ ತಿಳ್ಕೊಳ್ಬೋದು. ಸೊ ಯೂಸ್ ಯುವರ್ ಲಾಜಿಕ್, ಯೂಸ್ ಯುವರ್ ಇಂಟೆಲಿಜೆನ್ಸ್, ಮತ್ತು ಪ್ರೂಫು, ಫ್ಯಾಕ್ಟ್ಸು, ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ವೆರಿ ವೆರಿ ಪ್ರಾಕ್ಟಿಕಲ್ ಅಪ್ರೋಚ್ ಜೀವನದ ಬಗ್ಗೆ ನೆಕ್ಸ್ಟ್ 7 to 10 days ವಿಲ್ ಹೆಲ್ಪ್ ಯು. ಅನ್ನೆಸೆಸರಿ ಟ್ರಬಲ್ಸ್ನ, ಅನ್ನೆಸೆಸರಿ ಪ್ರಾಬ್ಲಮ್ಸ್ನ, ಕನ್ಫ್ಯೂಷನ್ಸ್ನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ದೂರ ಇಡೋದಕ್ಕೆ. ಓಕೆ, ಸೊ ಮತ್ತು ಈ ಕಲರ್ನ ನೋಡ್ತಿದ್ರು ಐ ಫೀಲ್ ಲೈಕ್ ದರ್ ಇಸ್ ಅ ಇಂಕ್, ಯುವರ್ ರೈಟಿಂಗ್, ಏನಾದರೂ ಬರೆಯೋದ್ರ ಬಗ್ಗೆ ಅಥವಾ ಏನಾದರೂ ಸೈನ್ ಮಾಡೋದ್ರ ಬಗ್ಗೆ, ಅಥವಾ ಇಫ್ ಎನಿಥಿಂಗ್ ಲೀಗಲ್ಗಿ ಎಸ್ಪೆಷಲಿ ಏನಾದರೂ ಮಾಡ್ತಿದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡೋದಿರ್ಬೋದು, ಅಥವಾ ಹೊಸ ಜಾಬ್ಗೆ ಆಫರ್ ಸೈನ್ ಮಾಡೋದಿರ್ಬೋದು, ಎನಿಥಿಂಗ್ ಆನ್ ದೋಸ್ ಲೈನ್ಸ್. ಆ ಥರ ಏನಾದರೂ ಇದ್ದರೆ ರೀಡ್ ದ ಡಾಕ್ಯುಮೆಂಟ್ಸ್ 2 ಸಲ. ಇನ್ನೂ ಡೌಟ್ ಇದ್ದರೆ ಲೀಗಲ್ ಅಡ್ವೈಸ್ ತೊಗೊಳ್ಳಿ. ಬಟ್ ಬಿ ವೆರಿ ವೆರಿ ಅವೇರ್ ಆ್ಯಂಡ್ ವೆರಿ ಪ್ರಾಕ್ಟಿಕಲ್ and double check the facts. ಓಕೆ, ಸುಮ್ಮನೆ ಬ್ಲೈಂಡ್ ಆಗಿ ಯಾವುದನ್ನೇ ಮಾಡಬೇಡಿ ನೆಕ್ಸ್ಟ್ ಸಲ. ಆಬ್ಸಲ್ಯೂಟ್ಲಿ ದಿಸ್ ಇಸ್ ದ ಎನರ್ಜಿ. ಲೈಕ್ ಯು ಹ್ಯಾವ್ ಟು ರಿಯಲಿ ಅಬ್ಸರ್ವ್, ನೀವು ಏನು ಹೇಳ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ, ಯಾಕದು ಮಾತಾಡಬೇಕು, ಈ ಮಾತಿನಿಂದ ಏನಾದರೂ ಉಪಯೋಗ ಇದೆಯಾ, ಇಲ್ಲ ನನ್ನ ಬಾಯಿ ತಪ್ಪಿ ಮಾತಾಡ್ತಾ ಇದ್ದೀನಾ, ಅಥವಾ ನನ್ನ ತಪ್ಪು ಅಭಿಪ್ರಾಯದಿಂದ ಮಾತಾಡ್ತಾ ಇದ್ದೀನಾ. ಸೊ ಅಬ್ಸರ್ವ್ ಬಿಫೋರ್ ಯು ಸ್ಪೀಕ್, ಸ್ಟಾಪ್ ಬಿಫೋರ್ ಯು ಸ್ಪೀಕ್. ಇಂಪಲ್ಸಿವ್ ಆಗಿ ಅರ್ಜೆನ್ಸಿನಲ್ಲಿ ಏನೋ ಒಂದು ಹೇಳೋದು, ದಿಸ್ ಕ್ಯಾನ್ ಕ್ರಿಯೇಟ್ ಅ ಪ್ರಾಬ್ಲಮ್. ಸೊ ಬಿ ವೆರಿ ವೆರಿ ಅಬ್ಸರ್ವೆಂಟ್. ಮತ್ತು ನಿಮ್ಮ ಸುತ್ತಮುತ್ತದ ವಿಚಾರಗಳನ್ನು ಅಷ್ಟೇ, ಜನರು ಇರ್ಬೋದು, ಜನರು ಟ್ರಿಗರ್ ಮಾಡ್ತಿದ್ರೆ ಮೇ ಬಿ ನಿಮ್ಮಲ್ಲೇ ಸ್ವಲ್ಪ ಎನರ್ಜಿ ಲೋ ಇರ್ಬೋದು. ಸೊ ಅವ್ರ ಟ್ರಿಗರ್ನ ನೀವು ತುಂಬ ಪರ್ಸ್ನಲಾಗಿ ತೊಗೊಳ್ತಾ ಇರ್ಬೋದು. ಯಾವುದೂ ನೆಕ್ಸ್ಟು 7 to 10 days ತುಂಬ ಪರ್ಸ್ನಲಾಗಿ ಏನೂ ತೊಗೊಳ್ಬೇಡಿ. ಮೇ ಬಿ ಅವ್ರದ್ದೇ ಪ್ರಾಬ್ಲಮ್ಸ್ಗಳಿರುತ್ತೆ, ಅವ್ರದ್ದೇ ಟೆನ್ಷನ್ಗಳಿರುತ್ತೆ, ಏನೋ ಅವರ ಒಂದು ಲೋ ಪಾಯಿಂಟಲ್ಲಿರ್ಬೋದು. ಸೊ ಅದು ನಿಮ್ಮಿಂದ, ಅಥವಾ ನಿಮ್ಮ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಈ ಥರ ಅಂಡರ್ ಎಸ್ಟಿಮೇಟ್ ಮಾಡೋದು ಅಥವಾ ಓವರ್ ರಿಯಾಕ್ಟ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಪ್ಲೀಸ್ ಅಬ್ಸರ್ವ್ ಯುವರ್ ಥಾಟ್ಸ್, ನಿಮ್ಮ ವರ್ಡ್ಸ್ನ, ನಿಮ್ಮ ಥಾಟ್ಸ್ನ, ನಿಮ್ಮ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಆಲ್ ದಟ್ ಗ್ಲಿಟರ್ಸ್, ಯಾವುದೂ ನಾವು ನೋಡಿರೋ ಥರ ಇಲ್ಲ. Like all that let's say ಈ ಶೈನ್ ಆಗೋದೆಲ್ಲ ಗೋಲ್ಡ್ ಅಲ್ಲ, ಶೈನ್ ಆಗೋದೆಲ್ಲ ಡೈಮಂಡ್ ಅಲ್ಲ ಅನ್ನೋ ಥರ ಯಾವುದೂ ಫೇಸ್ ವ್ಯಾಲ್ಯೂವಲ್ಲಿ ತೊಗೊಳ್ಬೇಡಿ. ಯಾವುದೇ ವ್ಯಕ್ತಿನೂ ನೋಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಜಡ್ಜ್ ಮಾಡಿ ಇವ್ರು ಹಿಂಗೆ, ಅಥವಾ ಇವ್ರು ನಮ್ಮ ಬಗ್ಗೆ ಹಿಂಗೆ ಅಂದ್ಕೊಂಡಿದ್ದಾರೆ, ಅಥವಾ ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಅಥವಾ ಕೆಲವರು ಒಳ್ಳೆ ಥರ ಪ್ರಿಟೆಂಡ್ ಮಾಡ್ಬೋದು, ಬಟ್ ಅವರ ಮನಸ್ಸಿನಲ್ಲಿ ಬೇರೆ ಉದ್ದೇಶ ಇರ್ಬೋದು, ಅಥವಾ ಕೆಲವರು ಅವ್ರ ಅಂದರೆ ಹೇಳೋದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ಬೋದು, ಅಥವಾ ಅವರ ಎಕ್ಸ್ಪ್ರೆಷನ್ ಸ್ವಲ್ಪ ನಿಮಗೆ ಹಿಡಿಸದೇ ಇರ್ಬೋದು, ಬಟ್ ಮನಸ್ಸಲ್ಲಿ ಅವ್ರು ತುಂಬ ಒಳ್ಳೆಯವ್ರು ಇರ್ಬೋದು. ಸೊ ನಥಿಂಗ್ ಈಸ್ ಆ್ಯಸ್ ಇಟ್ ಈಸ್. ಅಂದರೆ ನಾವು ನೋಡೋದು ಫೇಸ್ ವ್ಯಾಲ್ಯೂನ ತೊಗೊಂಡು ನೀವು ಯಾವುದೇ ಡೆಸಿಷನ್ಸ್ ಮಾಡಬೇಡಿ. ಸೊ ಟೇಕ್ ಯುವರ್ ಓನ್ ಟೈಮ್ ಯಾವುದಾದ್ರೂ ಬಗ್ಗೆ ಆದರೂ ತಿಳ್ಕೊಳ್ಳೋದಕ್ಕೆ, ಅಥವಾ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅಥವಾ ಎನಿಥಿಂಗ್, ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿರ್ಬೋದು, ಹೊಸ ಕ್ಲೈಂಟ್ಸ್ನ ಮೀಟ್ ಮಾಡೋದಿರ್ಬೋದು. ಡೋಂಟ್ ಜಡ್ಜ್ ದ ಸ್ಟೋರಿ ಬೈ ದ ಕವರ್ನ ನೋಡಿದ ತಕ್ಷಣ, ಟ್ರೇಲರ್ನ ನೋಡಿದ ತಕ್ಷಣ ಅದು ಹಾಗೆ ಇರುತ್ತೆ ಅಂದ್ಕೊಳ್ಳೋದು ಸ್ವಲ್ಪ ಅನ್ರಿಯಲಿಸ್ಟಿಕ್ ಆಗಿರ್ಬೋದು ನೆಕ್ಸ್ಟ್ 10 days. ಸೊ ಟೇಕ್ ಕೇರ್ ಆಫ್ ದ್ಯಾಟ್, ಬಿ ಅಬ್ಸರ್ವೆಂಟ್, ಅಬ್ಸರ್ವ್ ಮಾಡಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂಥೇಳಿ ಫ್ಯಾಕ್ಟ್ಸ್ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಅನಲೈಸ್ ಮಾಡಿ, ಲಿಸ್ಟ್ ಬರ್ಕೊಳ್ಳಿ, ಏನು ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕಂಥೇಳಿ. ವೆರಿ 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 ಪ್ರಾಕ್ಟಿಕಲ್ ಅಪ್ರೋಚ್ ನಿಮ್ಮ ಜೀವನದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಏಕೆಂದರೆ ನೀವು ಅಂದ್ಕೊಂಡಿರೋದನ್ನು ಮಾಡಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಆದರೆ, ಇನ್ನೊಂದು ಕಡೆ ಅದನ್ನು ಮಾಡೋದಕ್ಕೆ ಮನಸ್ಸಿಲ್ಲ ಅನ್ನೋದು ಇನ್ನೊಂದು ಕಡೆ ಆಗೋ ಸಾಧ್ಯತೆಗಳಿದೆ. ಯು ಆರ್ ಓವರ್ ಥಿಂಕಿಂಗ್ ಥಿಂಗ್ಸ್. ಕೆಲಸ ಮಾಡೋದಕ್ಕಿಂತ ಆಲೋಚನೆ ಮಾಡೋದೇ ಜಾಸ್ತಿ ಇರೋ ಥರ ಇದೆ ನೆಕ್ಸ್ಟ್ 7 to 10 days. So you are thinking a lot, you are overthinking, over analyzing, but at the same time ನೀವು ಅನಲೈಸ್ ಮಾಡ್ತಾ ಇರೋದು ನಿಜವಾಗ್ಲೂ ಸರಿಯಾಗಿರೋ ಅನಾಲಿಸಿಸ್ಸಾ, ನಿಜನ ಬೇಸ್ ಮಾಡಿ ಅನಲೈಸ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಮನಸ್ಸಿಗೆ ಬಂದಿದ್ದನ್ನ ಅಥವಾ ನಿಮ್ಗೆ ಅನಿಸಿದ್ದೇ ನಿಜ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ
ಯಾವುದೇ ಸಿಚುವೇಶನ್ ತೊಗೊಂಡ್ರು ಅದರದ್ದು ಆಳ ಅಗಲ ಅದರ ನಿಜಾಂಶ ಗೊತ್ತಿಲ್ದಿರ ಡೋಂಟ್ ಜಡ್ಜ್ ಇಮಿಡಿಯೇಟ್ಲಿ ಬಿಕಾಸ್ ಯು ಆರ್ ಓವರ್ ಥಿಂಕಿಂಗ್ ಆ್ಯಂಡ್ ಎಷ್ಟೊಂದು ವಿಚಾರ ನೀವು ಓವರ್ ಥಿಂಕ್ ಮಾಡ್ತಾ ಇರೋದು ನಿಜ ಇಲ್ಲದೆ ಇರ್ಬೋದು. ಸೊ ಟೇಕ್ ಇಟ್ ಸ್ಲೋ, ಓಕೆ. ನೆಕ್ಸ್ಟ್ ವೀಕು ತುಂಬ ಸೀರಿಯಸ್ ಆಗಿ ಏನೂ ತೊಗೊಳ್ಬೇಡಿ. ಆಬ್ಸಲ್ಯೂಟ್ಲಿ ನಿಮ್ಮ ಅಂಡರ್ಲೈಂಗ್ ಎನರ್ಜಿ ನೋಡಿ, ವೈ ಆಸ್ಕ್ ಕ್ವೆಶನ್ಸ್ ಲೈಕ್ ವೈ, ಯಾಕೆ ಇದು, ಅಥವಾ ನಿಜನಾ ಇದು. ಸೊ ಆಸ್ಕ್ ಕ್ವೆಶನ್ಸ್. ಅದೇ ಬುಕ್ಕನ್ನ ತೋರಿಸ್ತಾ ಇರೋದು ಕೂಡ ನೋ ಯೋರ್ ಫ್ಯಾಕ್ಟ್ಸ್, ನಿಮ್ಮ ಫ್ಯಾಕ್ಟ್ಸ್ನ ತಿಳ್ಕೊಳ್ಳಿ, ನಿಜ ಏನು ಅಂತ ತಿಳ್ಕೊಳ್ಳಿ. ನಿಜವಾಗ್ಲೂ ಇವ್ರು ಈಗ ಅಥವಾ ಸಿಚುವೇಶನ್ ನಿಜವಾಗ್ಲೂ ಇಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿದೆಯಾ, ಅಥವಾ ನಾನು ಓವರ್ ಥಿಂಕ್ ಮಾಡಿ ಇದ್ರನ್ನ ಇರೋದಕ್ಕಿಂತ ಮ್ಯಾಗ್ನಿಫೈ ಮಾಡಿ ಈ ಪ್ರಾಬ್ಲಮ್ನ ನೋಡ್ತಾ ಇದ್ದೀನ. ಸೊ ಯಾವುದೂ ನಾವು ಅಂದ್ಕೊಂಡಿದ್ದ ಥರ ಇಲ್ಲ. ಲೈಕ್ ಇಟ್ ಈಸ್ ಡೆಫಿನೆಟ್ಲಿ ಈ ಕಾರ್ಡ್ ಜಂಪ್ ಆಯಿತು. ಸೊ ಐ ಆಮ್ ಗೋನ್ ಟು ಕೀಪ್ ಇಟ್. ಈ ಕಾರ್ಡ್ನ ಇಡೋದು ಬೇಡ ಅಂದ್ಕೊಂಡೆ, ಬಟ್ it just jumped out. Okay, so which means it is absolutely important ಎಲ್ಲಾನು ಪ್ರಶ್ನಿಸೋದು, ಸ್ವಲ್ಪ ಲಾಜಿಕ್ ಮತ್ತು ನಿಮ್ಮ ಫ್ಯಾಕ್ಟ್ ಚೆಕ್ ಮತ್ತು ಬೀಯಿಂಗ್ ವೆರಿ ಪ್ರಾಕ್ಟಿಕಲ್ ನೆಕ್ಸ್ಟ್ ವೀಕ್ಗೆ ನೆಕ್ಸ್ಟ್ 7 to 10 ಡೇಸ್ಗೆ ವಿಲ್ ಹೆಲ್ಪ್ ಯು ಅ ಲಾಟ್. ಗ್ರೂಪ್ ನಂಬರ್ 1. ಆಬ್ಸಲ್ಯೂಟ್ಲಿ. ಬೇರೆ ಕಾರ್ಡಲ್ಲೂ ಶಫಲ್ ಮಾಡಿದಾಗ ಲುಕ್ ಎಟ್ ದಟ್ ಟ್ರೂತ್. ಯಾವುದೂ ಹಾಗೆ ಜಂಪ್ ಮಾಡಬೇಡಿ. ಇಲ್ಲಿ ತಕ್ಕಡಿ ಕೂಡ ಇರೋದಿಲ್ಲಿ. ಸೊ ದೆರ್ ಇಸ್ ವಾಟ್ ಯು ಕಾಲ್ ವರ್ಡ್ ಬರ್ತಾ ಇಲ್ಲ. ಓಕೆ, ಬಟ್ ಎನಿವೇ, ಸೊ ಇದು ನಿಜಾನ ಅಲ್ವಾ ಅಂಥೇಳಿ ಅನಲೈಸ್ ಮಾಡೋದು. ಈ ಮೆಸೇಜು ಮತ್ತೆ 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 ರಿಪೀಟ್ ಆಗ್ತಾ ಇರೋದು. ಓಕೆ, ಸ್ಕೇಲ್. ವಿ ಹ್ಯಾವ್ ಅ ಜಡ್ಜ್ಮೆಂಟ್ ಸ್ಕೇಲ್ ಈ ಕಾರ್ಡಲ್ಲಿ. ಈ ಕಾರ್ಡ್ ಬಂದು ಆ್ಯಕ್ಚುಲಿ ಜಡ್ಜ್ಮೆಂಟ್ ಕಾರ್ಡು. ಸೊ ಯಾವುದನ್ನು ಇಮ್ಮಿಡಿಯೇಟಾಗಿ ಜಡ್ಜ್ ಮಾಡಬೇಡಿ. ಇಟ್ಸ್ ಅ ಹೈಲೈಟೆಡ್ ಮೆಸೇಜ್ ನಿಮಗೆ ನೆಕ್ಸ್ಟ್ 7 to 10 days. ಡೋಂಟ್ ಜಡ್ಜ್, ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್ಗೆ ಇದು ಹೀಗೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡು ಬಿಡೋದು. ಆ್ಯಕ್ಚುಲಿ ಅದೆಲ್ಲ ಅಷ್ಟೊಂದು ನಿಜ ಇಲ್ಲದೆ ಇರೋವಂಥ ಸಾಧ್ಯತೆಗಳಿದೆ. ಗುಡ್ ಆರ್ ಬ್ಯಾಡ್. ಓಕೆ, ಸೊ ಒಳ್ಳೆ ವಿಚಾರ ಆಗಲಿ ಅಥವಾ ನಿಮಗೆ ಅದು ಸರಿಯಿಲ್ಲ ಅನ್ಸೋದಾಗಲಿ, ಮೇ ಬಿ ಇಟ್ ಈಸ್ ನಾಟ್ ವೆರಿ ಟ್ರೂ. ಸೊ ಮೋರ್ ದ್ಯಾನ್ ಇಂಟ್ಯೂಷನ್, ಯಾವಾಗಲೂ ನಮ್ಮ ಇಂಟ್ಯೂಷನನ್ನು ನಂಬಿ ಅಂತ ಹೇಳ್ತೀವಿ. ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಇಂಟ್ಯೂಷನ್ ಜೊತೆಗೆ ಯು ನೀಡ್ ಸಮ್ ಲಾಜಿಕ್ ನೆಕ್ಸ್ಟ್ 7 to 10 days. ಐ ಕ್ಯಾನ್ ನಾಟ್ ಸ್ಟ್ರೆಸ್ ದಿಸ್ ಎನಫ್. ಗ್ರೂಪ್ ನಂಬರ್ 1 ಎಷ್ಟೊಂದು ಕಾರ್ಡಲ್ಲಿ, ಚಾನಲ್ಡ್ ಮೆಸೇಜಲ್ಲಿ ಎಲ್ಲ ಕಡೆನೂ ಅದೇ ಹೇಳ್ತಾ ಇರೋದು ನಿಮಗೆ. ಸೊ ಅನ್ನೆಸೆಸರಿ ಟ್ರಿಗರ್ ಆಗೋದಕ್ಕೆ ಹೋಗಬೇಡಿ, ಅನ್ನೆಸೆಸರಿಯಾಗಿ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಒಂದೇ ಒಂದು ಟಾಪಿಕ್ ಕೊಟ್ಟರೆ ಅದನ್ನು ಎಂಡ್ ತನಕ ಯೋಚನೆ ಮಾಡಿ ನಿಮ್ಮದೇ ಆದಂಥ ಸ್ಟೋರಿ, ನಿಮ್ಮದೇ ಆದಂಥ ಕ್ಲೈಮ್ಯಾಕ್ಸ್ನ ಮನಸ್ಸಲ್ಲಿ ಬರ್ಕೊಂಡು ಯಾವ ವ್ಯಕ್ತಿ ಬಗ್ಗೆ ನೀವು ಅದನ್ನು ಯೋಚಿಸ್ತಿದ್ದೀರಾ ಆ ವ್ಯಕ್ತಿಗೆ ಐಡಿಯಾ ಕೂಡ ಇಲ್ಲ. ನೀವು ಇಷ್ಟು ದೂರ ಯೋಚನೆ ಮಾಡಿ ನಿಮಗೆ ಟ್ರಿಗರ್ ಆಗಿ ನಿಮಗೆ ಬೇಜಾರಾಗೋಗಿದೆ ಅಂತ ಹೇಳಿ ಅನ್ನೆಸೆಸರಿಯಾಗಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆಗಳು ತುಂಬ ಇದೆ. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಮೆಮರೀಸ್. 6 of Cups. ಓಕೆ, ಸೊ ಇದರಲ್ಲಿ ಬರ್ತಾ ಇರೋವಂಥದ್ದು ನಂಬರ್ 6 ಬಂದು ಹಾರ್ಮನಿ. ನಿಮ್ಮ ಲೈಫ್ ಬಂದು ಈ ಜಂಕ್ಷನಲ್ಲಿ ಸ್ಮೂತಾಗಿ ಹೋಗ್ಬೇಕಂತ ಅಂದರೆ ನೀವು ಆದಷ್ಟು ಈ ಸರ್ಫೇಸಲ್ಲಿ ಹೋಗ್ತಾ ಇರೋ ಥರ ಇಫ್ ಯು ಕ್ಯಾನ್ ರಿಯಲಿ ಡಿಟ್ಯಾಚ್, ಸಿಚುವೇಶನಿಂದ ಡಿಟ್ಯಾಚ್ ಮಾಡಿ ಅದರ ಹಿನ್ನೆಲೆನ ತಿಳ್ಕೊಂಡು ಆ್ಯಕ್ಟ್ ಮಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಎಷ್ಟೊಂದು ಪ್ರಾಬ್ಲಮ್ಸಿಗೆ ಎಂಟರೇ ಆಗೋದಿಲ್ಲ. ಮತ್ತು ಇಟ್ ವಿಲ್ ಬಿಕಮ್ ವೆರಿ ಈಸಿಯರ್ ನಿಮಗೆ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ. ಇಫ್ ಯು ಕ್ಯಾನ್ ಬಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಲಾಜಿಕಲ್. ನೆಕ್ಸ್ಟ್ 7 to 10 days we have material harvest. ಇದು ಬಂದು 9 of Pentacles. ಆ್ಯಕ್ಚುಲ್ ಡೆಕ್ಕಲ್ಲಿ ಆ್ಯಕ್ಚುಲಿ ಯು ಆರ್ ಇನ್ ಕಂಟ್ರೋಲ್. ಇಷ್ಟೆಲ್ಲ ಹೇಳೂ ನಾವು ನಿಮಗೆ ಟೆನ್ಷನಲ್ಲಿ ಇರ್ತೀರಾ ಅಥವಾ ಪ್ರಾಬ್ಲಮಲ್ಲಿ ಇರ್ತೀರಾ, ನಿಮ್ಮ ಎನರ್ಜಿ ಲೋ ಇದೆ ಆ ಥರ ಅಲ್ಲ ಇದು. ಯು ಆರ್ ಸ್ಟಿಲ್ ಟೇಕಿಂಗ್ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ನೀವು ಏನು ಮಾಡಬೇಕು ಮಾಡ್ತಿದ್ದೀರಾ. ನಿಮ್ಮ ಗೋಲ್ಸ್ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಮಾಡ್ತಾ ನೀವು ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಇದೆಲ್ಲ ಯು ವಿಲ್ ಬಿ ವೆರಿ ಪ್ರೊಡಕ್ಟಿವ್. ಇಲ್ಲ ಅಂತ ಅಂದರೆ ಅನ್ನೆಸೆಸರಿಯಾಗಿ ನಿಮ್ಮ ಮೈಂಡಲ್ಲಿ, ನಿಮ್ಮ ಓವರ್ ಥಿಂಕಿಂಗಲ್ಲಿ ಟ್ರ್ಯಾಪ್ ಆಗಿ ನಿಮ್ಮ ಮೂಡ್ ಫ್ಲಕ್ಚುಯೇಷನಿಗೆ ವಿಕ್ಟಿಮ್ ಆಗಿ ನೀವು ಮಾಡಬೇಕಾಗಿರೋ ಯಾವ ಕೆಲಸನೂ ಟೈಮಿಗೆ ಸರಿಯಾಗಿ ಮಾಡ್ದಿರಾ ಇಗ್ನೋರ್ ಮಾಡ್ಬೋದು, ಪ್ರೊಕ್ಯಾಸ್ಟಿನೇಟ್ ಮಾಡ್ಬೋದು. ಬಟ್ ಈ ಕಾರ್ಡಲ್ಲಿ ಹೇಳ್ತಾ ಇರೋದು ಮಟೀರಿಯಲ್ ಹಾರ್ವೆಸ್ಟ್ ಅಂದರೆ
ಪ್ರಾಕ್ಟಿಕಲಿ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ನಾವೇನೆಲ್ಲ ಮಾಡಬೇಕು ಅದನ್ನು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿದಾಗ ಇಟ್ ವಿಲ್ ಬಿ ಅ ಪ್ರೊಡಕ್ಟಿವ್ 7 to 10 days. ಬಟ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಲಾಜಿಕಲ್ ಮತ್ತು ಆಲೋಚನೆ ಮಾಡಿ ಕರೆಕ್ಟಾಗಿರೋದನ್ನು ನಿರ್ಧಾರ ಮಾಡೋದು ಮತ್ತು ಫ್ಯಾಕ್ಟ್ಸ್ನ ಯೂಸ್ ಮಾಡಿ ನಿರ್ಧಾರ ಮಾಡೋದು, ನಿಜ ಏನು ಅಂತ ತಿಳ್ಕೊಂಡು ರಿಯಾಕ್ಟ್ ಮಾಡೋದು, ರಿಯಾಕ್ಟ್ಗಿಂತ ರೆಸ್ಪಾಂಡ್ ಮಾಡೋದು ನಿಮ್ಮ ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೊಡಕ್ಟಿವ್ ಆಗಿರ್ತೀರ, ಇನ್ನೂ ಜಾಸ್ತಿ ಕೆಲಸಗಳು ಮುಗಿಯುತ್ತೆ. ನೀವು ನಿಮ್ಮ ಮೈಂಡಿಗೆ ಸಕಂಬ್ ಆಗ್ದಿರಾ, ಮೂಡ್ ಮೇಲೆ ಡಿಪೆಂಡೆಂಟ್ ಆಗ್ದಿರಾ, ಡಿಸಿಪ್ಲಿನ್ಡ್ ಆಗಿ ನೀವು ಪ್ಲ್ಯಾನ್ ಮಾಡಿ ಮುಂದೆ ಹೋದರೆ ಯು ವಿಲ್ ಬಿ ಫಂಟಾಸ್ಟಿಕ್. ಮತ್ತು ನೆಕ್ಸ್ಟ್ 7 to 8 ಡೇಸಲ್ಲಿ ಯು ನೀಡ್ ಟು ವಿ ಹ್ಯಾವ್ ನಂಬರ್ 9 and 9 2 ಸಲ. ಸೊ ಈ ಕಾರ್ಡ್ ಬಂದು ಹರ್ಮಿಟ್ ಕಾರ್ಡು. ಅಗೇನ್ ಸ್ಲೋ ಡೌನ್ ಅಂದರೆ ಏನಾದರೂ ಮಾಡೋದಕ್ಕೆ ಮುಂಚೆ, ಏನಾದರೂ ಹೇಳೋದಕ್ಕೆ ಮುಂಚೆ, ಏನಾದರೂ ಡಿಸಿಷನ್ ಮಾಡೋದಕ್ಕೆ ಮುಂಚೆ, ಪೇಪರ್ ಸೈನ್ ಮಾಡೋದಕ್ಕೆ ಮುಂಚೆ, ಬೇರೆಯವ್ರಿಗೇನಾದರೂ ಹೇಳೋದಕ್ಕೆ ಮುಂಚೆ, ಬೇರೆಯವ್ರ ಬಗ್ಗೆ ನೀವೇನಾದರೂ ನಿಮ್ಮದೇ ಆದಂಥ ಅಭಿಪ್ರಾಯನ ಕಲ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ರಿಯಲಿ ಟೇಕ್ ಅ ಸ್ಟೆಪ್ ಬ್ಯಾಕ್, ಪಾಸ್ ಮಾಡಿ ಇದು ನಿಜಾನ ಅಂತ ಕೇಳಿ ನಿಮ್ಮನ್ನು ನೀವು, ಅದರ ನಿಜಾಂಶನ ತಿಳ್ಕೊಂಡು ಆಮೇಲೆ ರೆಸ್ಪಾಂಡ್ ಮಾಡೋದು ವಿಲ್ ಬಿ ದಿ ಬೆಸ್ಟ್ ವೇ ಡೈರೆಕ್ಷನ್ ನಿಮಗೆ ನೆಕ್ಸ್ಟ್ 7 to 10 ಡೇಸ್ಗೆ. ಬಿಕಾಸ್ ಯಾವುದೂ ಫೇಸ್ ವ್ಯಾಲ್ಯೂನಲ್ಲಿ ನಿಜ ಇಲ್ಲದೆ ಇರ್ಬೋದು. ಫೈಂಡಿಂಗ್ ಯುವರ್ ಬ್ಯಾಲೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಈ ಕಾರ್ಡಲ್ಲೂ ಅಷ್ಟೇ ನಂಬರ್ 6 ಇದು ಬ್ಯಾಲೆನ್ಸ್ ಮತ್ತು ಹಾರ್ಮನಿ. ನಿಮ್ಮ ಒಂದು ಕಂಟ್ರೋಲಲ್ಲಿ, ನಿಮ್ಮ ಬ್ಯಾಲೆನ್ಸಲ್ಲಿ, ನಿಮ್ಮ ಮೂಡ್ ಅನ್ನೋದಕ್ಕಿಂತ ನಿಮ್ಮ ಆ್ಯಕ್ಷನ್ಸ್ನ ಮತ್ತು ಇನ್ಆ್ಯಕ್ಷನ್ ಆ್ಯಂಡ್ ಆ್ಯಕ್ಷನ್ಗೂ ಮಧ್ಯ ಆ ಬ್ಯಾಲೆನ್ಸ್ನ ತಂದ್ಕೊಂಡ್ರೆ ದಿಸ್ ಕ್ಯಾನ್ ಬಿ ಅ ವೆರಿ ವೆರಿ ಪ್ರೊಡಕ್ಟಿವ್ 7 to 10 days. ಬಟ್ ನಮ್ಮ ಮೂಡ್ಗೆ, ನಮ್ಮ ಫ್ಲಕ್ಚುಯೇಷನ್ಸ್ಗೆ ನಾವು ಡಿಪೆಂಡೆಂಟ್ ಆಗಿ ಇಲ್ಲ ನನಗೆ ಮೂಡಿಲ್ಲ ಅಥವಾ ಇದು ಹೀಗಲ್ಲ ಅಂಥೇಳಿ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡಿ ಅಥವಾ ದೊಡ್ಡ ಸ್ಟೋರಿನ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಬಿ ಸ್ಟಕ್. ನಾವು ಅಂದ್ಕೊಂಡಿದ್ದು ಯಾವುದು ಮಾಡದೇ ಇರೋವಂಥ ಸಿಚುವೇಶನ್ಸೂ ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆ. ರೈಟ್, ಬಟ್ ಇದು ಅಷ್ಟೊಂದು ಪ್ರಾಬ್ಲಮ್ಯಾಟಿಕ್ ಅಲ್ಲ ಇಫ್ ಯು ಆರ್ ಬೀಯಿಂಗ್ ವೆರಿ ಪ್ರಾಕ್ಟಿಕಲ್. ಸೊ ದಿಸ್ ಈಸ್ ಜಸ್ಟ್ ಅ ಕಾಷನ್, ಹೀಗಾಗೋ ಸಾಧ್ಯತೆಗಳಿದೆ. ಸೊ ಬಿ ಅವೇರ್ ಆ್ಯಂಡ್ ಅಬ್ಸರ್ವ್ ಮಾಡಿ ನಿಮ್ಮ ಐಡಿಯಾಸ್ನ, ಥಾಟ್ಸ್ನ, ನಿಮ್ಮ ವಿಷನನ್ನ, ನಿಮ್ಮ ಜಡ್ಜ್ಮೆಂಟ್ನ, ನಿಮ್ಮ ಬಗ್ಗೆ ಜಡ್ಜ್ಮೆಂಟ್ನ, ಬೇರೆಯವ್ರ ಬಗ್ಗೆ ನೀವು ಜಡ್ಜ್ ಮಾಡ್ತಿದ್ರೆ ಅದ್ರ ಬಗ್ಗೆ. ಸೊ ಅಬ್ಸರ್ವ್ ಮಾಡಿ, ರೆಸ್ಪಾಂಡ್ ಮಾಡಿ. ಡು ನಾಟ್ ರಿಯಾಕ್ಟ್, ಡು ನಾಟ್ ಜಂಪ್ ಇನ್ ಟು ಆ್ಯಕ್ಷನ್. ಪಾಸ್, ಅಬ್ಸರ್ವ್ ಆ್ಯಂಡ್ ರೆಸ್ಪಾಂಡ್. ಅದು ನಿಮ್ಮ ಇಂಪಾರ್ಟೆಂಟ್ ಮೆಸೇಜು ಮತ್ತು ಅಫರ್ಮೇಷನು ನೆಕ್ಸ್ಟ್ 7 to 10 ಡೇಸ್ಗೆ. ಐ ಪಾಸ್ and what was that? I pause and respond. Okay, I pause, observe and respond. That is the key for a successful 7 to 10 days ನಿಮಗೆ ಗ್ರೂಪ್ ನಂಬರ್ 1. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ನಿಮಗೆ ರೆಸನೇಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅಫರ್ಮೇಷನ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಫ್ರೂಟ್ಫುಲ್ ವೀಕ್. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಆ್ಯಂಡ್ ಇಫ್ ಯು ಟೇಕ್ ಇನ್ಚಾರ್ಜ್, ನೀವು ಇನ್ಚಾರ್ಜ್ ಆಗಿದ್ದರೆ, ನಿಮ್ಮ ಮೂಡ್ನ, ನಿಮ್ಮ ಎಮೋಷನ್ಸ್ನ ಇನ್ಚಾರ್ಜ್ ಮಾಡ್ದಿರಾ ನಿಮ್ಮ ಕೈಗೆ ನೀವು ಈ ಇನ್ಚಾರ್ಜ್ನ ನೀವು ತೊಗೊಂಡ್ರೆ ದಿಸ್ ಕ್ಯಾನ್ ಬಿ ಅ ಫಂಟಾಸ್ಟಿಕ್ ಪ್ರೊಡಕ್ಟಿವ್ 7 to 10 days. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಐ ಹ್ಯಾವ್. ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 to 10 days ಎನರ್ಜಿ ಪ್ರೆಡಿಕ್ಷನ್ಸ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಿಕ್ಕಾಪಟ್ಟೆ ಫ್ಯಾನ್ಸಿ ಮೆಸೇಜಸ್ ಬರ್ತಾ ಇರೋದು ನಿಮಗೆ ಗ್ರೂಪ್ ನಂಬರ್ 2. ಲೈಕ್ ನೀವು ಶಾಪಿಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೆಕ್ಸ್ಟ್ 7 to 10 ಡೇಸಲ್ಲಿ ಇಟ್ ಲುಕ್ಸ್ ಲೈಕ್ ಯು ಆರ್ ಗೋಯಿಂಗ್ ಆನ್ ಅ ಶಾಪಿಂಗ್. ನೀವು ಹೊಸದನ್ನೇನೋ ತೊಗೊಳ್ತಾ ಇರೋ ಥರ ಇದೆ, ಹೊಸದಾಗಿ ಏನಾದರೂ ಮಾಡ್ತಾ ಇರೋ ಥರ ಇದೆ. ಯು ಆರ್ ಚೇಂಜಿಂಗ್ ಸಮಥಿಂಗ್, ಯು ಆರ್ ಬೈಯಿಂಗ್ ಸಮಥಿಂಗ್. ಮತ್ತು
ಇಟ್ ಫೀಲ್ಸ್ ವೆರಿ ಫ್ಯಾನ್ಸಿ, ಲೈಕ್ ಆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ. ಈ ದೊಡ್ಡ ಮಾಲಲ್ಲಿ ನಿಂತ್ಕೊಂಡಾಗ ಇಟ್ಸ್ ಬ್ಯೂಟಿಫುಲ್ ಫ್ರೇಗ್ರೆಂಟ್ ಸ್ಮೆಲ್. ಮತ್ತು ನೀವು ಎಲ್ಲ ಕಡೆ ನೋಡ್ತಾ ಇರೋದು ವಿತ್ ದಟ್ ಗ್ಲಿಟರಿ ಐ, ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಕಂಫರ್ಟಬಲ್ ಆ್ಯಂಡ್ ಫ್ಯಾನ್ಸಿ. ಸ್ವಲ್ಪ ಓವರ್ ಎಕ್ಸ್ಪೆನ್ಸ್ ಮಾಡ್ಬೋದು ಅಥವಾ ಓವರ್ ಖರ್ಚು ಮಾಡೋ ಅಂಥ ಸಾಧ್ಯತೆಗಳಿದೆ. ರೆಗ್ಯುಲರ್ ಖರ್ಚಿಗಿಂತ ಜಾಸ್ತಿ ಖರ್ಚು ಬರುವಂಥ ಸಾಧ್ಯತೆಗಳಿದೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಸೊ ನೀವೇನು ಶಾಪಿಂಗ್ ಮಾಡ್ತಾಯಿದ್ದೀರಾ, ಯಾತಕ್ಕಾಗಿ ಮಾಡ್ತಾಯಿದ್ದೀರಾ, ಅದು ಇಂಪಾರ್ಟೆಂಟ್ ಇದೆಯಾ? ಅಫ್ಕೋರ್ಸ್ ಸಮ್ಟೈಮ್ಸ್ ಸ್ವಲ್ಪ ಮೈಂಡ್ಲೆಸ್ ಶಾಪಿಂಗ್ ಮಾಡೋದು, ವಿಂಡೋ ಶಾಪಿಂಗ್ ಮಾಡೋದು, ಇಟ್ ಡಸಂಟ್ ಹಾರ್ಮ್, ಅದರಲ್ಲಿ ತಪ್ಪೇನಿಲ್ಲ. ಕೆಲವೊಂದು ಸಲ ಓವರಾಗಿ ಸ್ಪೆಂಡ್ ಮಾಡೋದು, ಬಟ್ ಅನಗತ್ಯವಾಗಿ ಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರೋ ಥರ ಇದೆ. ನಿಮ್ಮ ಖರ್ಚು ಸ್ವಲ್ಪ ಮೇಲೆ ಹೋಗ್ತಾ ಇರೋ ಥರ ಇದೆ. ಸೊ ಬಿ ಅವೇರ್ ಆ್ಯಂಡ್ ಕೇರ್ಫುಲ್. ಯಾತಕ್ಕಾಗಿ ತೊಗೊಳ್ತಾ ಇದ್ದೀರಾ, ಅದರಿಂದ ಏನಾದರೂ ಉಪಯೋಗ ಇದೆಯಾ, ಅಥವಾ ಇದನ್ನು ತೊಗೊಂಡಾಗ ನನ್ನ ಪಾಕೆಟಲ್ಲಿ ಹೋಲ್ ಆಗುತ್ತಾ, ಅಥವಾ ಕ್ಯಾನ್ ಐ ಹ್ಯಾಂಡಲ್ ದಿಸ್ ಎಕ್ಸ್ಪೆನ್ಸ್ ಅಂತ ಹೇಳಿ. ಸೊ ಯಾವುದೋ ಒಂದರಲ್ಲಿ ಓವರಾಗಿ ಸ್ಪೆಂಡ್ ಮಾಡಿ ಆಮೇಲೆ ರಿಗ್ರೆಟ್ ಮಾಡೋ ಥರ. ಸೊ ರಿಯಲಿ ಥಿಂಕ್ ಥ್ರೂ, ಇದು ತುಂಬ ಮುಖ್ಯನಾ ಅಥವಾ ಇದ್ರದ್ದು ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ ಹೇಳಿ. ಬಿಕಾಸ್ ಐ ಆಮ್ ಥಿಂಕಿಂಗ್, ಐ ಆಮ್ ಫೀಲಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಹ್ಯಾವ್ ಟು ಗೋ, ಎಲ್ಲಾದರೂ ಹೋಗಬೇಕು, ಸ್ಪೆಂಡ್ ಮಾಡಬೇಕು, ಸ್ವಲ್ಪ ಲಕ್ಸುರಿಯಸ್ ಆಗಿರಬೇಕು, ಕಂಫರ್ಟಬಲ್ ಆಗಿರಬೇಕು. ಈ ಒಂದು ಇಂಟ್ರೆಸ್ಟಲ್ಲಿ ನಾನು ಸ್ವಲ್ಪ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಗಿಂತ ಇನ್ನೂ ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಅದನ್ನು ಯೂಸೇ ಮಾಡ್ದಿರ ಎಲ್ಲೋ ಕಾರ್ನರಲ್ಲಿ ಬಿಸಾಕಿ ಆಮೇಲೆ ಇನ್ಯಾವತ್ತೋ ತೊಗೊಂಡು ಐ ಸ್ಪೆಂಡ್ ಸೋ ಮಚ್ ಇದ್ರ ಮೇಲೆ ಅಂಥೇಳಿ ರಿಗ್ರೆಟ್ ಮಾಡಿ ಐ ಆಮ್ ಗೆಟಿಂಗ್ ಆಲ್ ದಿಸ್ ಎನರ್ಜಿ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಗ್ರೂಪ್ ನಂಬರ್ 2 ವಿಚ್ ಈಸ್ ವೆರಿ ಗುಡ್. ಯಾಕೆಂದರೆ ಯು ಆರ್ ರಿಲ್ಯಾಕ್ಸ್ಡ್. ನೀವು ಶಾಪಿಂಗೆಲ್ಲ ಹೋಗ್ತಾ ಇದ್ದೀರಾ, ರಿಲ್ಯಾಕ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ನಿಮಗೇನು ಬೇಕೋ ಅದನ್ನು ಕೊಂಡ್ಕೊಳ್ತಾ ಇರ್ಬೋದು, ಅಥವಾ ಫ್ಯಾಮಿಲಿ ಏನಾದರೂ ಕೊಂಡ್ಕೊಳ್ತಾ ಇರ್ಬೋದು, ಗಿಫ್ಟ್ಸ್ ತೊಗೊಳ್ತಾ ಇರೋದಿರ್ಬೋದು, ಅಥವಾ ಪಾರ್ಟಿ ಇರ್ಬೋದು, ಫಂಕ್ಷನ್ ಇರ್ಬೋದು. ಸೊ ಯಾವುದೋ ಒಂದು ವಿಧದಲ್ಲಿ ನಿಮ್ಮ ಆ್ಯಕ್ಚುಯಲ್ ಬಡ್ಜೆಟನ್ನು ಮೀರೋ ಅಂಥ ಚಾನ್ಸಸ್ಸು ತುಂಬ ಇದೆ. ಸೊ ಸ್ಟಿಕ್ ಟು ಯುವರ್ ಬಡ್ಜೆಟ್. ಇಲ್ಲಾಂದರೆ ಅನ್ನೆಸೆಸರಿಯಾಗಿ ಆಮೇಲೆ ಲೇಟರ್ ಆನ್ ಮೇ ಬಿ ನೆಕ್ಸ್ಟ್ ಮಂತ್ ಅಕೌಂಟ್ಸ್ ಮಾಡೋಕ್ಕೆ ಕೂತ್ಕೊಂಡಾಗ, ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡೋಕ್ಕೆ ಕೂತ್ಕೊಂಡಾಗ ಸ್ವಲ್ಪ ಟೆನ್ಷನ್ ಆಗೋ ಸಾಧ್ಯತೆಗಳಿದೆ. ಬಟ್ ಅದರ್ವೈಸ್ ಐ ಆಮ್ ಡೆಫಿನೆಟ್ಲಿ ಸೀಯಿಂಗ್ ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋದು ಈ ವಾರ, ಸ್ವಲ್ಪ ರಿಲ್ಯಾಕ್ಸಿಂಗ್ ಕೆಲಸಗಳು ಜಾಸ್ತಿ ಮಾಡ್ತಿರೋದು, ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿರೋದು, ಆ್ಯಂಡ್ ಖುಷಿಯಾಗಿರೋದು ಮತ್ತು ಸ್ವಲ್ಪ ಲಕ್ಸುರಿ ಆಗಿರೋದು. ಯೂಶ್ವಲಿ ನೀವು ಇದಕ್ಕೆಲ್ಲ ಖರ್ಚು ಮಾಡ್ತಿದ್ದಿಲ್ಲ ಅಂತ ಅನಿಸುತ್ತೆ, ಬಟ್ ಈ ಹೊಸ ಹುಮ್ಮಸ್ಸಲ್ಲಿ ಏನೋ ಖರ್ಚು ಮಾಡಿ ಆಮೇಲೆ ನೀವು ರಿಗ್ರೆಟ್ ಮಾಡೋ ಥರ. ಓಕೆ, ಸೊ ಬಿ ಲಿಟಲ್ ಮೈಂಡ್ಫುಲ್. ಯಾತಕ್ಕಾಗಿ ಅದು ಬೇಕು, ಅಥವಾ ರಿಯಲಿ ಡು ಐ ನೀಡ್ ದ್ಯಾಟ್, ಅದ್ರ ಅವಶ್ಯಕತೆ ಇದೆಯಾ ಇಲ್ವಾ, ಸ್ವಲ್ಪ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡೋದು. ಇಟ್ ವಿಲ್ ಹೆಲ್ಪ್ ಯು. ಅನ್ನೆಸೆಸರಿ ಎಕ್ಸ್ಪೆನ್ಸ್ಗಳ ಮಾಡೋದ್ರಿಂದ ಫಂಕ್ಷನ್ನು ಅದೆಲ್ಲ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೇನು ಅಷ್ಟೇ ನಿಮ್ಮ ಬಡ್ಜೆಟ್ನ ಮೀರಿ ಹೋಗ್ತಾ ಇರೋ ಥರ ಇದೆ ಸ್ವಲ್ಪ. ಸೊ ಪ್ಲ್ಯಾನ್ ಪ್ರಾಪರ್ಲಿ, ಇಲ್ಲಾಂದರೆ ಯು ಆರ್ ಕೈಂಡ್ ಆಫ್ ಎಕ್ಸೀಡಿಂಗ್ ಯುವರ್ ಬಡ್ಜೆಟ್ ಇನ್ ಸಮ್ ವೇ. ಯಾ, ಫೇಟೆಡ್ ಈವೆಂಟ್ಸ್. ಐ ಹ್ಯಾವ್ ದ ಫೇಟ್ ಕಾರ್ಡ್ ಬಂದಾಗೆಲ್ಲ ಇಟ್ ಫೀಲ್ಸ್ ಲೈಕ್ ಯು ಆರ್ ಇನ್ ದ ಫ್ಲೋ, ಯು ಆರ್ ಇನ್ ಅಲೈನ್ಮೆಂಟ್ ಅನ್ನೋ ಥರ ಇದೆ. ಯು ಆರ್ ಫೀಲಿಂಗ್ ಗುಡ್. ಆ ಅಲೈನ್ಮೆಂಟಲ್ಲಿರೋದು, ಲೈಕ್ ಸೈನ್ಸ್ ನೋಡ್ತಾ ಇರೋದು, ನಿಮಗೆ ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗ್ತಾ ಇರೋದು. ಆ ಫ್ಲೋ ಅಲ್ಲಿ ಯು ಆರ್ ಲೈಕಿಂಗ್ ಇಟ್ ಆ್ಯಂಡ್ ಯು ಆರ್ ಎಂಜಾಯಿಂಗ್ ಲೈಫ್. ಆ ಸಿಂಪಲ್ ಲಕ್ಸುರೀಸ್ನ ಜೀವನದಲ್ಲಿ, ಆ ಸಿಂಪಲ್ ಲೈಫ್ನ, ಸಿಂಪಲ್ ಊಟ ಇರ್ಬೋದು, ಅಥವಾ ಲೈಫ್ನ ಕಾಂಪ್ಲಿಕೇಟ್ ಆಗಿರೋಂಥ ಲೈಫ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಿರ್ಬೋದು. ಸೊ ದಿಸ್ ಲುಕ್ಸ್ ಲೈಕ್ ಇಟ್ ಈಸ್ ಇನ್ ದ ಫ್ಲೋ. ಓಕೆ, ಸೊ ದಟ್ ಈಸ್ ದ ವರ್ಡ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇರೋದು. ಯು ಆರ್ ಇನ್ ದ ಫ್ಲೋ ಆ್ಯಂಡ್ ಇಟ್ ಫೀಲ್ಸ್ ಗುಡ್. ಚೆನ್ನಾಗಿ ಅನ್ನಿಸ್ತಾ ಇದೆ ಓವರಾಲ್ ಆಗಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಲೆಟ್ಸ್ ಜಸ್ಟ್ ಸಿ.
ಓಕೆ, ಈ ಕಾರ್ಡ್ 3 ಸಲ ಜಂಪ್ ಆಯಿತು. ನಾನು ಬೈ ಮಿಸ್ಟೇಕ್ ಬೀಳ್ತಿದೆ ಅಂತ ವಾಪಸ್ ಇಟ್ಟೆ, ಬಟ್ ದಿಸ್ ಕಾರ್ಡ್ ಕೀಪ್ಸ್ ಕಮಿಂಗ್. ರೀಜನರೇಷನ್. ಯಾ, ದಿಸ್ ಲುಕ್ಸ್ ಲೈಕ್ ಗ್ರೂಪ್ ನಂಬರ್ 2. ಲೈಕ್ ನಿಮ್ಮ ಹಳೆ ಎನರ್ಜಿನೆಲ್ಲ ಕ್ಲಿಯರ್ ಮಾಡಿ ಈ ಹೊಸ ಎನರ್ಜಿನ ನೀವು ಆಲ್ರೆಡಿ ಇನ್ವೈಟ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ. ಈ ಎನರ್ಜಿ ಬರೋದಕ್ಕೆ ಶುರು ಆಗಿದೆ. ಈ ಹಳೆ ಎನರ್ಜಿ, ಈ ಹೊಸ ಚಿಗುರು, ಈ ಹೊಸತನ ಅಥವಾ ಈ ನ್ಯೂ ಶಿಫ್ಟ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ, ವಿಚ್ ಈಸ್ ಮೇಕಿಂಗ್ ಯು ಫೀಲ್ ಗುಡ್. ಓಕೆ, ಫೈನಲಿ ಏನೋ ಬದಲಾವಣೆ ಆಗ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಯು ಆರ್ ಫೀಲಿಂಗ್ ಗುಡ್, ಯು ಆರ್ ಫೀಲಿಂಗ್ ಹ್ಯಾಪಿ. ಈ ಹೊಸ ಎನರ್ಜಿ, ಹೊಸ ಶಿಫ್ಟ್ಸ್ ಎಲ್ಲ ನಿಮ್ಮ ಲೈಫಲ್ಲಿ ಸ್ವಲ್ಪನೇ ಒಳಗಡೆ ಖುಷಿನ ತರ್ತಾ ಇರ್ಬೋದು. ವಿತ್ ಆಲ್ ದ್ಯಾಟ್ ಇವಾಗ ತಾನೇ ಚಿಗುರ್ತಾ ಇರೋವಂಥ ಎಲೆಗಳು, ಕೆಳಗಡೆ ಲಾವಾ ಇದೆ. ಅಂದರೆ ನಿಮ್ಮ ಪಾಸ್ಟ್ ಬಂದು ಇಟ್ ಹ್ಯಾಡ್ ಬೀನ್ ವೆರಿ ವೆರಿ ಡಿಫಿಕಲ್ಟ್. ಸೊ ಈ ಹೊಸ ಎನರ್ಜಿ ಆಲ್ರೆಡಿ ಎಂಟರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಟೈಮ್ ನೋಡಿದ ತಕ್ಷಣ ಈಗ 555 ಇತ್ತು. 555 ಈಸ್ ಅ ಕ್ಲಾಸಿಕ್ ನಂಬರ್ ಫಾರ್ ಚೇಂಜ್. 5 ಅಂದ್ರೇ ಇಟ್ ಈಸ್ ಅಬೌಟ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್. ಅದೇ ಟೈಮ್ಗೆ ವಿ ಹ್ಯಾವ್ ರೀಜನರೇಷನ್ ಕಾರ್ಡ್ ಇಲ್ಲಿ, ವಿಚ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ಯಾಕೆಂದರೆ ಈಗ ಆ ಹೊಸ ಎನರ್ಜಿನ ಇನ್ವೈಟ್ ಮಾಡಿ ಆಗಿದೆ, ಹೊಸ ಶಿಫ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪನೇ ನಿಮ್ಮಲ್ಲಿ ಆ ಖುಷಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯು ಆರ್ ಫೀಲಿಂಗ್ ಹೋಪ್ಫುಲ್ ಮತ್ತು ಜೀವನದ ಬಗ್ಗೆ. ಸೊ ದಿಸ್ ಈಸ್ ಆ್ಯನ್ ಅಮೇಝಿಂಗ್ ಪೀರಿಯಡ್ ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 2. ವಿ ಹ್ಯಾವ್ ಹಿಯರ್ ಆ್ಯಂಡ್ ನೌ. ಸೊ ಇದು ಯಾವ ರೀತಿ ಅಂತ ಅಂದರೆ, ಈ ಕಡೆ ಪಾಸ್ಟ್ ಇದೆ, ಈ ಕಡೆ ಫ್ಯೂಚರ್ ಇದೆ, ನೀವು ಮಧ್ಯ ಇದ್ದೀರಾ. ಅಂದರೆ ಈ ಫ್ಯೂಚರ್ಗೆ ಟ್ರಾನ್ಸಿಷನ್ ಆಗ್ತಾ ಇರೋವಂಥ ಫೇಸಲ್ಲಿದ್ದೀರಾ. ಸೊ ಸ್ವಲ್ಪ ಹಳೇದು ಲೋ ಎನರ್ಜಿನೂ ಇದೆ, ಈ ಹೊಸ ಎನರ್ಜಿನೂ ಇದೆ. ಈ ಎರಡರದ್ದು ಮಿಕ್ಸ್ಡ್ ಎನರ್ಜಿನಲ್ಲಿ ನೀವು ಇರೋದು ಇವಾಗ. ಬಟ್ ಯು ಆರ್ ವೆರಿ ವೆರಿ ಮಚ್ ಫ್ಯೂಚರ್ಗೆ, ಈ ಹೊಸ ಎನರ್ಜಿಗೆ, ಈ ಹೊಸತನಕ್ಕೆ ಆಲ್ರೆಡಿ ನಿಮ್ಮ ಇನ್ವಿಟೇಷನ್ ಹೋಗಿ ಆಗಿದೆ ಆಲ್ರೆಡಿ. ಸೊ ಎನರ್ಜಿ ನಿಮ್ಮ ಜೀವನದಲ್ಲಿ ಎಂಟರ್ ಆಗೋದಕ್ಕೂ ಶುರು ಆಗಿದೆ. ಸೊ ವಿಚ್ ಈಸ್ ಫಂಟಾಸ್ಟಿಕ್. ಲುಕ್ ಅಟ್ ಯುವರ್ ನೆಕ್ಸ್ಟ್ ಕಾರ್ಡ್, ನ್ಯೂ ಲೈಫ್. ಆಬ್ಸಲ್ಯೂಟ್ಲಿ ಲೈಕ್ ಹೊಸ ವಾರ್ಡ್ರೋಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಹೊಸ ಬಟ್ಟೆ ತೊಗೊಳ್ತಾ ಇರೋದಕ್ಕೆ ಇಂಟ್ರೆಸ್ಟ್ ಬರ್ಬೋದು, ಅಥವಾ ಹೊಸದಾಗಿ ಲೈಕ್ ಹೊಸ ಹೇರ್ ಕಟ್ಟು, ಹೊಸ ನೇಲ್ ಪಾಲಿಶ್, ಅಥವಾ ಸ್ಪಾ, ಸಲೂನ್, ಶಾಪಿಂಗ್. ಅಗೇನ್ ಯುವರ್ ಲೈಫ್ನ ರೀಇನ್ವೆಂಟ್, ನಿಮ್ಮ ಲೈಫ್ನ ರೀಇನ್ವೆಂಟ್ ಮಾಡ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಸೊ ಇಷ್ಟು ದಿನ ಇದು ವರ್ಕ್ ಆಗಲಿಲ್ಲ, ಇವಾಗ ಏನು ಬೇಕು, ಇಷ್ಟು ದಿನ ನಾನು ಈ ಥರ ರೆಡಿ ಆಗ್ತಿದ್ದೆ, ಇವಾಗ ಹೊಸ ಥರ ಮಾಡ್ಕೋಬೇಕಾ, ಅಥವಾ ಹೊಸ ಹೇರ್ ಕಟ್ ಬೇಕಾ. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡ್ಕೊಳ್ಳೋ ಅಂಥ ಇಂಟ್ರೆಸ್ಟ್ ಇರೋ ಥರ. ಯು ಆರ್ ಫೀಲಿಂಗ್ ಗುಡ್. ಆ ಫ್ಲೋ ಅಲ್ಲಿ, ಲೈಫ್ನ ಆ ಫ್ಲೋ ಅಲ್ಲಿ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈ ಖುಷಿನ ಇನ್ವೈಟ್ ಮಾಡಿ ಯು ಆರ್ ಫೀಲಿಂಗ್ ದಟ್ ಹಿಂಟ್ ಆಫ್ ಹ್ಯಾಪಿನೆಸ್. ಇನ್ನು ಫುಲ್ ಫ್ಲೆಜ್ಡ್ ಅಲ್ಲ, ನೀವಿನ್ನೂ ಫುಲ್ಲಾಗಿ ಆ ಫ್ಯೂಚರ್ಗೆ ಇನ್ನೂ ಎಂಟರ್ ಆಗಿಲ್ಲ. ಬಟ್ ಆ ಎಂಟರ್ ಆಗ್ತಿದ್ದಾಗ ದೂರದಲ್ಲಿ ಎಲ್ಲೋ ಮಳೆ ಬರ್ತಿದೆ ಅಂತ ಅಂದರೆ ನಮಗೆ ಆ ಗಾಳಿನಲ್ಲಿ ಆ ಮಣ್ಣಿನ ಸ್ಮೆಲ್ಲು, ಡೆಫಿನೆಟ್ಟಾಗಿ ಮಳೆ ಬರುತ್ತೆ, ಇನ್ನೇನು ಒಂದು 2 ಅವರಲ್ಲಿ ಎಲ್ಲೋ ದೂರದಲ್ಲಿ ಬರ್ತಿರ್ಬೋದು. ಸೊ ದ್ಯಾಟ್ ಈಸ್ ದ ಫೀಲಿಂಗ್. ನಿಮ್ಮ ನೆಕ್ಸ್ಟು 7 to 10 ಡೇಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆ ಹಸಿ ಮಣ್ಣಿನ ಸ್ಮೆಲ್ಲು, ನೇಚರ್ ಸ್ಮೆಲ್ಲು, ಇಟ್ ಫೀಲ್ಸ್ ಲೈಕ್ ಅಲೈನ್ಮೆಂಟ್, ನೇಚರ್ ಸಪೋರ್ಟ್, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ನೀವು ಆ ಸಪೋರ್ಟ್ನ ರಿಸೀವ್ ಮಾಡ್ಕೊಳ್ತಾ ಇರೋ ಥರ ಇದೆ. ನಿಮ್ಮ ಈ ನ್ಯೂ ಲೈಫ್ಗೆ ನೀವು ಎದ್ದೇಳ್ತಾ ಇರೋ ಥರ ಇದೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋ ಥರ ಇದೆ. ಕೆಲವ್ರಿಗೆ ಡೆಫಿನೆಟ್ಲಿ ಯಾವುದೋ ಫಂಕ್ಷನ್ ಅಥವಾ ಪ್ರೋಗ್ರಾಮ್ ಅಥವಾ ಏನಾದರೂ ಇರ್ಬೋದು, ಅದಕ್ಕೆ ನೀವು ಪ್ರಿಪೇರ್ ಮಾಡ್ತಿರ್ಬೋದು. ಯಾವುದಾದ್ರೂ ಮದುವೆನೂ ಇರ್ಬೋದು. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ನ್ಯೂ ಸ್ಟೋರಿ, ನ್ಯೂ ಚಾಪ್ಟರ್. ಯಾರ್ದಾದ್ರೂ ನಿಮ್ಮ ಕ್ಲೋಸ್ ರಿಲೇಟಿವ್ದು ಅಥವಾ ನಿಮ್ಮ ಫ್ರೆಂಡ್ದು ದೇರ್ ಕ್ಯಾನ್ ಬಿ ಅ ವೆಡ್ಡಿಂಗ್ ಆರ್ ಸಮಥಿಂಗ್. ಸೊ ಅದಕ್ಕೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ತಿರ್ಬೋದು, ಅಥವಾ ಅವರಿಗೆ ಗಿಫ್ಟ್ ತೊಗೊಳೋದಕ್ಕೆ ಪ್ರಿಪೇರ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಬರ್ತ್ಡೇ ಇರ್ಬೋದು. ಇಟ್ ಫೀಲ್ಸ್ ಲೈಕ್ ಸಮಥಿಂಗ್ ನ್ಯೂ, ರಿನ್ಯೂ ಆಗ್ತಾ ಇರೋ ಥರ. 1 ವರ್ಷ ಮುಗಿದು 2ನೇ ವರ್ಷಕ್ಕೆ ರಿನ್ಯೂ ಆಗ್ತಾ ಇರೋದು ಇರ್ಬೋದು. ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರೀಸ್ ಇರ್ಬೋದು. ನಿಮ್ಮ ಪೇರೆಂಟ್ಸ್ದು ಅಥವಾ ನಿಮಗೆ ಕ್ಲೋಸ್ ಆಗಿ ಕನೆಕ್ಟ್ ಆಗಿರುವಂಥವ್ರದ್ದು. ಟ್ರೂತ್ ಬಿ ಟೋಲ್ಡ್, ಯುವರ್ ಹಾರ್ಟ್ ಈಸ್ ಓಪನ್. ಗ್ರೂಪ್ ನಂಬರ್ 2, ಲೈಕ್ ನಿಮ್ಮ ಹಾರ್ಟ್ ಓಪನ್ ಆಗಿದೆ ಈ ಹೊಸ ಸ್ಟೋರಿ ಬರೆಯೋದಕ್ಕೆ, ಅಥವಾ ಈ ಹೊಸ ಸ್ಟೋರಿನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡೋದಕ್ಕೆ. ವಿತ್ ದಿಸ್ ಆಲ್ ದಿಸ್ ನ್ಯೂನೆಸ್ ವಿ ಹ್ಯಾವ್ ಲಾಟ್ ಆಫ್ ನಂಬರ್ 4,
ಥ್ರೀಸ್, ಲಾಟ್ ಆಫ್ ಥ್ರೀಸ್ ಆ್ಯಂಡ್ ಫೋರ್ಸ್. ಸೊ ಡೆಫಿನೆಟ್ಲಿ ಇದು ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಚಾಪ್ಟರ್ಗೆ ಅಥವಾ ನೆಕ್ಸ್ಟ್ ರಿನ್ಯೂಡ್ ಫೇಸ್ಗೆ ನಿಮ್ಮ ಲೈಫು ಮೂವ್ ಆಗ್ತಾ ಇರೋವಂಥ ಸಿಚುವೇಶನ್ ಇದು. ನೆಕ್ಸ್ಟು 7 to 10 days ಮಳೆ ಬರೋದಕ್ಕೆ ಮುಂಚೆ ಬರೋವಂಥ ಫೀಲಿಂಗು ಅದು ಯಾವ ರೀತಿ ಇರುತ್ತೆ, 1 minute ಪಾಸ್ ಮಾಡಿ ಆ ಫೀಲಿಂಗ್ನ ತೊಗೊಳ್ಳಿ. ಲೈಕ್ ಇಷ್ಟು ಶೆಕೆ, ಇಷ್ಟೊಂದು ಹಬೆ, ಇಟ್ ಇಸ್ ಸೂಪರ್ ಸಮ್ಮರ್ ಪೀರಿಯಡ್, ಬಟ್ ಸಡನ್ನಾಗಿ ಆ ತಂಪು ಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ದೂರದಲ್ಲಿ ಮಳೆ ಆಗ್ತಾ ಇದೆ, ಹಸಿ ಮಣ್ಣಿನ ಸ್ಮೆಲ್ಲು. ಸೊ ಯು ಆರ್ ಫೀಲಿಂಗ್ ರಿಯಲಿ ಗುಡ್, ಹೋಪ್ಫುಲ್. ಹಬ್ಬ ಇಷ್ಟು ಬಿಸಿಲಿದೆ, ಮಳೆ ಬಂದಾಗ ಆರಾಮಿರುತ್ತೆ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ದ ಫೀಲಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋವಂಥದ್ದು. ಫಂಟಾಸ್ಟಿಕ್, ಅಮೇಝಿಂಗ್. ಯಾ, ಲುಕ್ ಎಟ್ ದ್ಯಾಟ್. ವಿ ಹ್ಯಾವ್ ಏಸ್ ಆಫ್ ಟ್ರಯಂಫ್ ಆ್ಯಂಡ್ ಸಕ್ಸಸ್, ಏಸ್ ಆಫ್ ಸ್ವಾರ್ಡ್ಸ್. ಸೊ ದಿಸ್ ಈಸ್ ನ್ಯೂನೆಸ್ ಅಗೇನ್. ಗ್ರೂಪ್ ನಂಬರ್ 2, ಈ ಹೊಸ ಎನರ್ಜಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥ ಕನ್ಫರ್ಮೇಷನ್ ಇದು. ನ್ಯೂ ಬಿಗಿನಿಂಗಿಗೆ ಈ ನ್ಯೂ ಲೈಫ್ ಕಾರ್ಡ್ ಬರ್ತಾ ಇರೋವಂಥ ಕನ್ಫರ್ಮೇಷನ್ನು. ಈ ಜನ್ರೇಷನ್ ಕಾರ್ಡಲ್ಲಿ ಈ ಸುಟ್ಟೋಗಿ ಬರ್ಡಾಗಿರೋವಂಥ ಈ ಮರದಲ್ಲಿ ಮತ್ತೆ ಆ ಚಿಗುರು ಬರ್ತಾ ಇರೋದು. ಅಗೇನ್ ಇಟ್ ಈಸ್ ಅ ನ್ಯೂ ಎನರ್ಜಿ, ನ್ಯೂ ಫೀಲಿಂಗ್, ಈ ಹೊಸತನ ಅಂತ ಅನ್ನಿಸ್ತಾ ಇರೋದು. ಯಾ, ಲುಕ್ ಎಟ್ ದಿಸ್. ಎಕ್ಸಾಕ್ಟ್ಲಿ ನಂಬರ್ 5 ಬಗ್ಗೆ ಮಾತಾಡಿದ್ವಿ ನಾವು. ಆ್ಯಂಡ್ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಕಲರ್ ಆಫ್ ಯುವರ್ ಸ್ಟೋನ್. ಉಪ್ಸ್, ಓಕೆ, ನಿಮ್ಮ ಸ್ಟೋನಿನ ಕಲರ್ ಕೂಡ ಇದು. ದಿಸ್ ಈಸ್ ಥ್ರೋಟ್ ಚಕ್ರ. ಥ್ರೋಟ್ ಚಕ್ರ ಬಂದು ನಿಮ್ಮ ಲೈಫ್ ಪರ್ಪಸ್, ನೀವು ನಿಮಗೆ ಬೆಳಗ್ಗೆ ಬೆಡ್ಡಿಂದ ಎದ್ದೇಳಕ್ಕೆ ಬೇಕಾಗಿರುವಂಥ ಹುಮ್ಮಸ್ಸು, ಇವತ್ತೆದ್ದು ಏನು ಮಾಡ್ತೀನಿ ನಾನು, ನನ್ನ ಜೀವನ ಹೇಗಿರುತ್ತೆ, ನನ್ನ ದಿನ ಹೇಗಿರುತ್ತೆ, ನನ್ನ ಫ್ಯೂಚರ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೋಪ್ಫುಲ್ ಆಗಿರುವಂಥದ್ದು. ಆ ಖುಷಿ ಒಳಗಡೆಯಿಂದ ಬೆಳಗ್ಗೆ ಎದ್ದ ತಕ್ಷಣ, ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ ಟು ಬಿ ಅಲೈವ್. ಆ್ಯಕ್ಚುಲಿ ಕಮೆಂಟ್ ಮಾಡಿ ಕೆಳಗಡೆ ನಿಮ್ಮ ಅಫರ್ಮೇಷನ್ ಬಂದು, ಐ ಆಮ್ ಸೋ ಹ್ಯಾಪಿ ಟು ಬಿ ಅಲೈವ್, ಐ ಲವ್ ಮೈ ಲೈಫ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ಹೌ ಇಟ್ ಈಸ್. ನಿಮ್ಮ ಎನರ್ಜಿನಲ್ಲಿ ದೇರ್ ಇಸ್ ಅ ನ್ಯೂನೆಸ್, ಫ್ರೆಶ್ನೆಸ್ ಆ್ಯಂಡ್ ಆಪ್ಟಿಮಿಸ್ಟಿಕ್, ಹೋಪ್ಫುಲ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ. ಗ್ರೂಪ್ ನಂಬರ್ 2 ಆ್ಯಂಡ್ ಆಲ್ಸೋ ಈ ಕಾರ್ಡು ಗ್ರೂಪ್ ನಂಬರ್ 1ಗೆ ಬಂದಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ ನಂಬರ್ 1 ಹಿಯರ್, 11 ಹಿಯರ್. ಸೊ ಏಂಜಲ್ಸು, ಗೈಡ್ಸು, ಲೈಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್, ಸಿಂಬಲ್ಸು, ಯೂನಿವರ್ಸ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು ಅಥವಾ ಹೆಂಗೆ ಯೂನಿವರ್ಸ್ ಜೊತೆ ವರ್ಕ್ ಮಾಡೋದು. ಲೈಕ್ ಯೂನಿವರ್ಸನ್ನು ನೀವು ಲೈಕ್ ಆ ಸಿಂಕಲ್ಲಿ ಬರ್ತಾ ಇರೋದು. ಮತ್ತು ನಂಬರ್ 12 ತೋರಿಸಿದ್ರು. ಆಬ್ಸಲ್ಯೂಟ್ಲಿ, ಲುಕ್ ಎಟ್ ದಟ್. ಓ ಮೈ ಗಾಡ್, ದಿಸ್ ಇಸ್ ವಂಡರ್ಫುಲ್. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಯು ಗ್ರೂಪ್ ನಂಬರ್ 2. ಪ್ರಾಸ್ಪ್ಯಾರಿಟಿ ಬಿಗಿನ್ಸ್. ಆ್ಯಂಡ್ ಮತ್ತೆ ನಂಬರ್ 1 ಇದು ಏಸ್ ಆಫ್ ವಾಂಡ್ಸ್. ಇದು ಹೊಸ ಎನರ್ಜಿ. ವಾಂಡ್ಸ್ ಬಂದು ಎನರ್ಜಿ, ಹೊಸ ಎನರ್ಜಿ, ಹೊಸ ಐಡಿಯಾ, ಹೊಸ ವಿಷನು, ಹೊಸದಾಗಿ ಏನಾದರೂ ರಿಸರ್ಚ್ ಮಾಡಬೇಕು ಅಂತ ಅನ್ನಿಸ್ಬೋದು, ಅಥವಾ ಹೊಸದಾಗಿ ಏನಾದರೂ ಹೊಸ ಹ್ಯಾಬಿಟ್ನ ಶುರು ಮಾಡಬೇಕಂತ ಅನ್ನಿಸ್ಬೋದು. ಯು ಆರ್ ಬ್ರಿಂಗಿಂಗ್ ಅ ಲಾಟ್ ಆಫ್ ನ್ಯೂನೆಸ್, ಫ್ರೆಶ್ನೆಸ್ ನಿಮ್ಮ ಮನೆಗೆ, ನಿಮ್ಮ ಲೈಫ್ಗೆ, ನಿಮ್ಮ ಓವರಾಲ್ ಎನ್ವಿರಾನ್ಮೆಂಟಲ್ಲಿ ಆ ಫ್ರೆಶ್ ಎನರ್ಜಿನ ತರ್ತಾ ಇರೋದು. ಲೈಕ್ ಅಗೇನ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ ಆ ಫ್ರೇಗ್ರೆನ್ಸ್, ಆ ಮಣ್ಣಿನ ಸ್ಮೆಲ್ಲು ಅದೇ ಬರ್ತಾ ಇದೆ ನನಗೆ ವಾಪಸ್ಸು. ದಟ್ ಫ್ರೆಶ್ ಬ್ಯೂಟಿಫುಲ್ ಎನರ್ಜಿ. ಈಗ ತಾನೇ ಮಾರ್ಕೆಟಿಂದ ತರಕಾರಿ ತಂದಾಗ, ಈಗ ತಾನೇ ಬೆಳೆದಿರೋವಂಥ ತರಕಾರಿನ ನಿಮ್ಮ ಗಿಡದಿಂದ ಕಿತ್ಕೊಂಡಾಗ ಅಥವಾ ಹಣ್ಣನ್ನು ತಗೊಂಡಾಗ ಆ ಸ್ಮೆಲ್ ಮಾಡಿದಾಗ ಯು ಫೀಲ್ ಸೋ ಗುಡ್. ನೀವು ಬೀಜ ಬಿತ್ತಿದ್ರಿ, ನೀವು ಅದಕ್ಕೆ ನೀರು ಹಾಕಿದ್ರಿ, ನೀವು ಅದು ಬೆಳೆಯೋದನ್ನು ಪೇಷನ್ಸ್ ಆಗಿ ಕಾದ್ರಿ, ಎಷ್ಟೊಂದು ಸ್ಟಾರ್ಮ್ ಬಂತು, ಮಳೆ ಬಂತು, ಇನ್ನೇನು ಆ ಗಿಡ ಹೊರಟೆ ಹೋಯ್ತು ಅಂತ ಅಂದ್ಕೊಂಡ್ರಿ. ಬಟ್ ಮತ್ತೆ ಅದರಲ್ಲಿ ಚಿಗುರನ್ನ ನೋಡೋಕ್ಕೆ ಶುರು ಮಾಡ್ತಾ ಇದ್ದೀರಾ. ಓಕೆ, ಫೈನಲಿ ಚೇಂಜ್ ಆಗ್ತಾ ಇದೆ, ಐ ಆಮ್ ರೆಡಿ ಫಾರ್ ದಿಸ್ ಚೇಂಜ್ ಅಂತ ಹೇಳಿ ಯು ಆರ್ ಎಂಜಾಯಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ಯೂನಿವರ್ಸಸ್ ಬ್ಲೆಸ್ಸಿಂಗ್ ಇವಾಗ. ಸೊ ಮತ್ತು ಥ್ರೋಟ್ ಚಕ್ರನೂ ಅಷ್ಟೇ. ನಿಮ್ಮ ವಾಯ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ನಿಮಗೆ ಬರ್ತಾ ಇರೋದು ನೀವು ಜೀವನನ ನೋಡೋ ಅಂಥ ಒಂದು ವಿಧಾನ ಅಥವಾ ಉದ್ದೇಶ ಬದಲಾಗ್ತಾ ಇರೋದು. ಲೈಕ್ ಇಟ್ ವಾಸ್ ಆಲ್ ಬಿಟರ್, ಲೈಕ್ ಜೀವನ ಈ ರೀತಿ ಇತ್ತು, ಹೀಗಾಯಿತು ಅಂಥೇಳಿ ಸ್ಯಾಡ್ ಸ್ಟೋರಿ ಹೇಳ್ತಾ ಇದ್ದಿದ್ದನ್ನ ಆ ಸ್ಟೋರಿ ಇವಾಗ ಚೇಂಜ್ ಆಗ್ತಾ ಇದೆ. ಯುವರ್ ಸ್ಟೋರಿ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ಆಪ್ಟಿಮಿಸ್ಟಿಕ್, ಹೋಪ್ಫುಲ್ ಸ್ಟೋರಿಗೆ ಟರ್ನ್ ಆಗ್ತಾ ಇದೆ. ಆ್ಯಂಡ್ ಯು ಆರ್ ಎಂಜಾಯಿಂಗ್ ಇಟ್. ಫೈನಲಿ ಅದನ್ನು ನೋಡ್ತಾ ಚೇಂಜಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ, ನನ್ನ ಕಂಟ್ರೋಲಿಗೆ ಬರ್ತಾ ಇದೆ ಜೀವನ ಅನ್ನೋದನ್ನು ನೀವು ವಿಟ್ನೆಸ್ ಮಾಡ್ತಾ, ಯು ಆರ್ ಫೀಲಿಂಗ್ ಗುಡ್ ಅಬೌಟ್ ದ ಎಂಟೈರ್ ಸಿಚುವೇಶನ್. ಆ್ಯಂಡ್
ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಚೇಂಜಸ್ನ ತರೋ ಪ್ರಯತ್ನ ಪಡ್ತಾ ಇದ್ದೀರಾ, ಹೊಸತನನ ತರೋ ಪ್ರಯತ್ನ ಪಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಕುತೂಹಲ ಜಾಸ್ತಿ ಆಗ್ತಾ ಇರ್ಬೋದು, ರಿಸರ್ಚ್ಗಳು ಮಾಡ್ಬೋದು, ಪ್ಲ್ಯಾನ್ಸ್ ಮಾಡ್ಬೋದು, ಹೊಸ ಫ್ರೆಂಡ್ಸನ್ನು ಮೀಟ್ ಮಾಡ್ಬೋದು, ಅಥವಾ ಹೊಸ ಕಮ್ಯುನಿಟಿನಲ್ಲಿ ನೀವು ಯಾರ ಜೊತೆ ಆದ್ರೂ ಹೊಸದಾಗಿರೋಂಥದ್ದನ್ನ ತಿಳ್ಕೊಳ್ತಾ ಇರೋದು, ಕಲ್ತ್ಕೊಳ್ತಾ ಇರೋದು, ಮಾಡ್ತಾ ಇರೋದು, ಕೊಂಡ್ಕೊಳ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು, ಬೇರೆಯವ್ರಿಗೆ ಗಿಫ್ಟ್ ಕೊಡ್ತಾ ಇರೋದು, ಬೇರೆಯವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರೋದು, ಅಟ್ ದ ಸೇಮ್ ಟೈಮ್ ಬೇರೆಯವ್ರನ್ನ ಕ್ಷಮಿಸ್ತಾ ಇರೋದು, ಮತ್ತು ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ತಾ ಇರೋದು. ಏನಾಯಿತು ಇಷ್ಟು ದಿನ ನಂಗೆ ಗೊತ್ತಿಲ್ಲ, ಬಟ್ ಫ್ರಮ್ ನೌ ಆನ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಜೀವನನ ಬದಲಾಯಿಸ್ಕೊಳ್ಳೋದು ಅಂಥೇಳಿ ನೀವು ಈ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ತಾ ಇರೋದು. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಲೈಫ್ ಆ್ಯಂಡ್ ಐ ವರ್ಕ್ ವಿತ್ ಯೂನಿವರ್ಸ್. ಓಕೆ, ಸೊ ನನ್ನ ಲೈಫ್ನ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ತಾ ಇದ್ದೀನಿ, ಬೇರೆಯವ್ರನ್ನ ಬ್ಲೇಮ್ ಮಾಡ್ದಿರಾ. ಸೊ ಈ ಅಲೈನ್ಮೆಂಟ್ಗಳೆಲ್ಲ ತಂದ್ಕೊಳ್ತಾ ಇರೋದು ನಿಮ್ಮ ಜೀವನದಲ್ಲಿ. ನಿಮ್ಮ ಡಯಟನ್ನು ಚೇಂಜ್ ಮಾಡ್ತಿರ್ಬೋದು. ಐ ಡೋಂಟ್ ನೋ ಯಾವ ಏರಿಯಾ ಅಂತ ಹೇಳಿ, ಬಿಕಾಸ್ ಇಟ್ ಆಲ್ ಫೀಲ್ಸ್ ನ್ಯೂ. ಎಲ್ಲೆಲ್ಲಿ ನಿಮಗೆ ಬದಲಾವಣೆ ಮಾಡಬೇಕಂತ ಅನಿಸೋವಂಥ ಆ ಹುಮ್ಮಸ್ಸು ಜಾಸ್ತಿ ಇರುತ್ತೆ. ನೀವು ಆ ಡೈರೆಕ್ಷನಲ್ಲೆಲ್ಲ ಹೋಗ್ತಾ ಇದ್ದೀರಾ. ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 2 ಲೈಕ್ ಲಾಸ್ಟ್ ಕಾರ್ಡ್ ಇದನ್ನು ಆಲ್ರೆಡಿ ತೋರಿಸ್ದೆ. ಇನ್ನೊಂದು ಕಾರ್ಡ್ ಜಂಪ್ ಆಗ್ತಾ ಇರೋದು ನಿಮಗೆ ಹೋಪ್. your hope is restored. you're feeling very hopeful, very optimistic ಮತ್ತು hopeful ನಿಮ್ಮ ಜೀವನದ ಬಗ್ಗೆ next 7 to 10 days. I am super duper happy for you group number 2. ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದನ್ನು ಇಲ್ಲೇ ಬಿಡ್ತೀನಿ ಬಿಕಾಸ್ all ones like 1 1 1 1 and 5, this is new beginning. 5 ಬಂದು changes and you are ready ಇದನ್ನೆಲ್ಲ ಅನುಭವಿಸೋದಕ್ಕೆ ಈ ಸ್ವೀಟ್ನೆಸ್ನ. ಬಟ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದನ್ನೆಲ್ಲ ನಾನು ಬದಲಾಯಿಸ್ತೀನಿ, ನನ್ನ ಜೀವನ ನಾನು ಕಂಟ್ರೋಲಿಗೆ ತೊಗೊಳ್ತೀನಿ ಅಂತ ಹೇಳಿ ಡೋಂಟ್ ಓವರ್ ಸ್ಪೆಂಡ್, ಡೋಂಟ್ ಓವರ್ ಡೂ. ಸ್ಲೋ ಆಗಿ, ಸ್ಟಡಿಯಾಗಿ, ಸಸ್ಟೈನಬಲ್ ಆಗಿ ಚೇಂಜಸ್ನ ತಂದ್ಕೊಳ್ಳಿ. ಯಾಕೆಂದರೆ ಈ ಎಕ್ಸೈಟ್ಮೆಂಟು ಸದಾಕಾಲ ಇರಬೇಕು, ಒಂದು ವಾರಕ್ಕಲ್ಲ, 10 ದಿನಕ್ಕಲ್ಲ, 1 ತಿಂಗಳಿಗಲ್ಲ. ಸೊ ನಾವು ಹರಿಬರಿನಲ್ಲಿ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೋದಾಗ 1 ತಿಂಗಳಲ್ಲಿ ನಮ್ಮ ಎಕ್ಸೈಟ್ಮೆಂಟ್ ಹೊಟ್ಟೋಗುತ್ತೆ. ಸೊ ಸ್ಲೋ ಆಗಿ, ಇನ್ಕ್ರಿಮೆಂಟಲ್ ಆಗಿ, ಇನ್ಸ್ಟಾಲ್ಮೆಂಟ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ತಾ ಹೋಗಿ ಆ್ಯಂಡ್ ಯು ಆರ್ ಗೋನ್ ಬಿ ಅಮೇಝಿಂಗ್ ಗ್ರೂಪ್ ನಂಬರ್ 2. ರೈಟ್, ಸೊ ಅದು ನಿಮ್ಮ ನೆಕ್ಸ್ಟ್ 7 to 10 days ಮೆಸೇಜಸ್ಸು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಐ ಆಮ್ super happy for your new beginnings. Take very good care of yourself. Bye bye.